ಮದಕ ಓ ಮದಕ ಮದಕ ಓ ಬಾರಿ ಒಳಗೆ ಯಾರ ಮದಕ ನಾನ ಐ ಡ್ಯಾಮಿ ಏನ್ಲೇ ನೀ ಇಟ್ಟು ದೂರ ಬಾಬಾ ಕುಂದ್ರ ಬಾ ಯವ್ವ ನಿನ್ನ ಮಗಳನ್ನ ಕರ್ಕೊಂಡು ಬಂದ್ಬಿಟ್ಟಿ ಬಾ ಕುಂದ್ರ ಬಾ ಯಾಪ್ಸರ ಒಂದಿಟ್ಟು ಚಾ ಕಿಡ ಅಯ್ಯ ಮದಕ ಏನು ಬೇಡ ನಾ ಅರ್ಜೆಂಟ್ ಹೊಳ್ಳಿ ಹೋಗೋದೈತಿ ನಾ ಒಂದೇ ಒಂದು ವಿಚಾರ ನಿನ್ನ ಮುಂದೆ ಹೇಳಿ ಹೋಗೋಣ ಅಂತೇಳಿ ಬಂದೆ ನೋಡು ಏ ಕುಂದ್ರಿ ಯಾಕೆ ಆ ಟೌಸರ ಕಟ್ಕೊಂಡು ಬರೋದಾಗಿದ್ರೆ ಮತ್ತೆ ಯಾಕೆ ಬರಕ್ಕೆ ಹೋಗಿದ್ದಿ ಸುಮ್ಮ ಅಲ್ಲೇ ಇರ್ಬೇಕಾಗಿತ್ತು ಇರ್ಲಿ ಹೇಳು ನಾನು ಕುಡಿಬೇಕು ಅದಕ್ಕೆ ಮಾಡಕ್ಕೆ ಹೇಳೀನಿ ತಂಗಿ ಕೇಳಿಸ್ತಾನೆ ಚಾ ಕಿಡ ಅಂದಿದ್ದೆ ಹಾಂ ಇಡ್ತೀನಿ ಅಯ್ಯ ಮದಕ ಏನು ಅನ್ಕೊಳಕ್ಕೆ ಹೋಗ್ಬಿಡವ ಕುತ್ಕೊಂಡು ಚಾ ಕುಡಿಯಾಕಂತಂದು ಬರಲಿಲ್ಲ ನಾನು ಬೇರೆ ಒಂದು ವಿಚಾರ ಅರ್ಜೆಂಟ್ ಇತ್ತು ಹೇಳೋದು ಹೇಳಿ ಪಟ್ಟಣ ಹೋಗೋಣ ಅಂತ ಹೇಳಿ ಬಂದೆ ಇವರಪ್ಪ ಬರೋಟತ್ತಿಗೆ ಹೊಳ್ಳಿ ನಾ ಮನೆ ಸೇರ್ಬೇಕು ಮದಕ ಅದಕ್ಕೆ ಬಂದೆ ಅಯ್ಯ ಇರ್ಲಿ ಹೇಳು ನಿನ್ನ ಗಂಟು ಕೇಳಿದ್ರೆ ನಾ ಎಲ್ಲ ಹೇಳ್ತೀನಿ ಏನು ವಿಚಾರ ಅದು ಮದಕ ಏನಂತ ಹೇಳಿ ಸುದ್ದಿ ಹೇಳಕ್ಕೆ ನನಗೆ ಹೊಟ್ಟಾಗ ಸಂಕಟಕ್ಕೈತೆ ನೋಡು ಇವ್ವ ನೀವು ಹೇಳಿದ್ರಲ್ಲ ಅವಾಗ ಒಂದಿಟ್ಟು ಹೋಗಿ ಲಕ್ಷ್ಮಿ ಮಾತಾಡಿಸಿ ಅವ್ರ ಮನೆ ಕಡೆ ಒಟ್ಟು ಕಣ್ಣು ಇಟ್ಟಿರು ಅಂತ ಹೇಳಿದ್ರೆ ನಾನು ಹಂಗೆ ಅವ್ರ ಮನೆ ಮ್ಯಾಗ ಒಟ್ಟು ಕಣ್ಣು ಇಟ್ಟಿದ್ದೆ ಬಿಡು ಈಗ ಸದ್ಯದ್ರಾಗ ಆಕಿನೇನು ಹೊಡೆದಿದ್ದಿಲ್ಲ ಹಂಗಾರೆ ಇವತ್ತು ಹೊಲಕ್ಕೆ ಬಂದಿದ್ದಕ್ಕೆ ಹಂಗಾರೆ ಏನು ಮಾಡಾಕತ್ತೀವ ಅಂತೇಳಿ ಮಾತಾಡ್ಸ್ಕೊಂಡು ನಿಂತಿದ್ದೆ ನಾ ಆಕೆ ಕುಟ್ಟ ಮಾತಾಡ್ಕೊಂಡು ನಿಂತಿದ್ದೆ ನಾ ಚನ್ನಬಸಕ್ಕ ನೋಡ್ಬಿಟ್ಲ ಅದಕ್ಕ ಹೇಳ್ತೀನಿ ಯವ್ವ ಚನ್ನಬಸಕ್ಕೂ ನನಗೂ ದುಮ್ಶಾನ್ ಜಗಳ ಆಗುತ್ತೆ ಅಯ್ಯಯ್ಯ ಅದಕ್ಕೇನು ಬಂದೈತೆ ಅಕಸ್ಬರ್ಗಿಗೆ ಮಾತಾಡ್ಸಿ ಜಗಳ ಮಾಡಂತಾರ ಹಾಂ ಇದು ಚನ್ನಬಸಕ್ಕಂದು ಭಾಳ ಆತಕ್ಕಿದು ಯಾಕಟ್ಟು ಹುಡುಗಿ ಉರಿ ಆಗ್ತೈತೆ ಅದೇನದು ಈಗ ಮಾತಾಕಿ ತಲೆಯಾಗೇನು ಆಕೆ ಸೊಸಿ ಜೋಡಿ ಮಾತಾಡಿದ್ರೆ ನಾವೇನಾರ ಕಲಿಸ್ಕೊಡ್ತೀವಿ ಹೇಳ್ಕೊಡ್ತೀವಿ ಅವ್ರ ಇರೋದ ನಿಂದ್ರಂತ ನಾವೇನೋ ಆಕೆ ತಲೆಯಾಗ ತುಂಬ್ತೀವಿ ಈ ಥರ ಆಕೆ ತಲೆಯಾಗ ಅದಕ್ಕೆ ಸೊಸಿ ಕೂಡ ಯಾರು ಮಾತಾಡಬಾರ್ದು ಏನು ಊಟ ಆತನು ಅಂತಲೂ ಕೇಳಬಾರ್ದು ನಿನಗೆ ನಮ್ಮನೆ ವಿಚಾರ ಅದಕ್ಕಲೇ ನಾವೇ ನಿಮ್ಮನೆ ವಿಚಾರಕ್ಕೆ ಹಿಂಗೆ ತಲೆ ಹಾಕಿದ್ದೀವಿ ಅಂತೇಳಿ ಹುಯ್ ಅಂತ ನಿಂತುತ್ತ ಅದಕ್ಕೆ ನಾನು ಬಿಡಂಗಿಲ್ಲ ಬಿಡು ಮದಕ್ಕ ನಾನು ಹಿಂತಿರುಗಿಸಿ ಬರಾಬರಿ ಜಾಡಿಸೆ ಬಂದೆ ಆಕೆಗೆ ನಾ ಜಾಡಿಸಿ ಮುಂದಕ್ಕೆ ಬಂದೆ ಮದಕ್ಕ ಹೇಳ್ತೀನಿ ವಾ ಅಕ್ಕಿನ ಲಕ್ಷ್ಮವ್ನ ಹಾಕೊಂಡು ಹೊಲದಾಗ ಹೊಡೆದ್ರ ನೋಡ ನಿನ್ನ ಹಾಂ ಏನು ಹೇಳ್ತೀಯ ನೀನು ಹೊಲದಾಗ ಹೊಡೆದ್ರ ಯಾವ್ದ್ರ ಸಂಬಂಧ ನಿನ್ನ ಜೋಡಿ ಮಾತಾಡಿ ಸಂಬಂಧ ಹ್ಞೂ ನಮ್ಮದಕ್ಕ ಮತ್ತು ಇನ್ನೊಂದು ವಿಚಾರ ನಿನಗೆ ಹೇಳೋದಿತ್ತು ಮನೆ ಬಂದಾಗ ಒಟ್ಟು ಅಣ್ಣಾರು ಇದ್ದಿದ್ದಕ್ಕೆ ನಾನು ಅರ್ಧಂಬರ್ಧ ಹೇಳಿ ಹೋದೆ ಕರೆ ಹೇಳ್ಬೇಕಂದ್ರೆ ಆಕೆಗೆ ಚಂದೆ ಉಣ್ಣಾಕ ಊಟನ ಕೊಡೋದಿಲ್ಲತ್ತ ಮಾದಕ್ಕ ಇದ ಒಂದಿಟ್ಟು 2 ದಿನದಿಂದ ತುಡುಗ್ನಾಗ ಇಟ್ಕೊಂಡು ಉಣ್ಣಾಕತ್ತಿತ್ತಂತ ಅದನ್ನು ಪತ್ತೆ ಹಚ್ಚಿಬಿಟ್ಟ ನೋಡ ಮಾದಕ್ಕ ಪಾಪ ಇವತ್ತು ನೀ ಏನು ಅಡುಗೆ ಮಾಡೋದು ಬೇಡ ನೀವು ಹೊಲದ ಕಡೆ ಹೋಗು ಮೇಲೆ ನೀ ಮಾಡ್ಕೊ ಅಂತ ಹೇಳಿ ಅಡುಗೆ ಮಾಡ್ಯಾಳಂತ ನೋಡ ಇವತ್ತು ಏನು ಮಾಡ್ತಿ ಮಾದಕ್ಕ ಹಾಂ ಆ ಹುಡುಗಿಗೆ ಕೂಳು ಕೊಡಲಿಲ್ಲ ಕೆಲಸ ಮಾತ್ರ ತಗೊಳ್ಳೋದು ಯಾರ ಜೋಡಿಗೂ ಮಾತಾಡಬೇಡ ಹ್ಯಾಂಗೆ ಮದಕ ಅದೇನೋ ಮನೆ ಐತೆ ಜೈಲ್ ಐತೆ ಹ್ಯಾಂಗೆ ಬಾಳೋದು ಆ ಹುಡುಗಿ ಒಲಿವಾ ನಾನಂತಕಿ ಜೀವನ ನೆನೆಸ್ಬಿಡ್ರೆ ನನಗತ್ತು ಹೊಟ್ಟಾಗ ಬ್ಯಾಂಕ್ ಹೇಳ್ತೈತಿ ಯವ್ವ ಕರೆ ಹೇಳ್ತೀನಿ ಈ ಸುದ್ದಿ ಕೇಳಿದ್ರೆ ಅವ್ರ ಅವ್ವಗರ ಹೆಂಗೆ ಆಕತ್ತೇನವ ನಮ್ಗೆ ಸಂಬಂಧ ಇಲ್ಲ ಏನಿಲ್ಲ ನೋಡಿದ್ರೆ ನಮ್ಗೆ ಹೊಟ್ಟೆ ಬೇಕಿ ಬಿದ್ದಂಗೆ ಆಕತ್ತೆ ಮದಕ ಯಾರ ಮನೆ ಹೆಣ್ಮಕ್ಳಾದ್ರೂ ಅಟ್ಟವ ಆಕೆಗೆ ಇರೋಂಥ ನರಕ ಜೀವನ ಯಾವ ಶತ್ರುಗೂ ಬರಬಾರ್ದು ನೋಡ ಮದಕ್ಕ ಒಲಿವ ಹೊಡೆದ್ರು ಮಾದಕ್ಕ ಒಲಿವ ಆಕೆ ಆಗಿದ್ದಕ್ಕೆ ಅವ್ರ ಕೈಯಾಗ ತಡೆದಾಳ ಬದುಕ್ಯಾಳ ನನ್ನಂತಕ್ಕೆ ಆಗಿದ್ರೆ ಇರ್ತಿದ್ದಿಲ್ಲ ಮಾದಕ್ಕ ಒಂದು ಬೂಚ್ ಎಣ್ಣೆ ಕುಡಿದು ಮಕ್ಕೊಂಬಿಡ್ತಿದ್ನೇನೋ ನೋಡು ಅಟ್ಟು ಕಿಟಿ ಐತೆ ಯವ್ವ ಮಾದಕ್ಕ ನೋಡಬಾರ್ದವ ಯವ್ವ ನಾನು ಸೀದಾ ಅವ್ರ ಅವ್ವಗೆ ಫೋನ್ ಹಚ್ಚಿ ಹೇಳ್ಬೇಕು ಅನ್ಕೊಂಡೆ ದಾನಮ್ಮಕ್ಕಗೆ ಈಗ ನಾ ಏನಾರ ಹೇಳಿದ್ರೆ ಆಕೆ ಎದಿ ಬಗಲ್ ಅನ್ಕೊಂಡು ಇಬ್ಬರು ಗಂಡ ಹೆಂಡ್ತಿ ಬಂದು ಆಕೆ ಕುಟ ಹುಯ್ಯಿ ಅಂತ ಜಗಳಕ್ಕೆ ನಿಂತ್ರೆ ಆಮೇಲೆ ಆಕೆಗೆ ನಿನಗೆ ಯಾರು ಹೇಳ್ಯಾರ ಅಂತೇಳಿ ಆಕೆ ನಮ್ಮ ಮನೆ ಬಗಲಾಗ ಬಂದು ಊರು ಕೇಳಂಗೆ ಹೊಲಿಗೇರಿ ಮಾಡಿದ್ರೆ ಆಮೇಲೆ ನನ್ನ ಗಂಡು ನನ್ನ ಹಾಕೊಂಡು ಹೊಡಿಬಾರ್ದು ಅಂತೇಳಿ ಅಟ್ಟ ನಿನಗೆ ಸೂಕ್ಷ್ಮಾಗಿ ಹೇಳಿ ಹೋಗೋಣ ಅಂತ ಹೇಳಿ ಬಂದೇನೆ ಮದಕ್ಕ ಹ್ಯಾಂಗೆ ಹೇಳ್ತೀಯ ನೋಡು ದಾನಮ್ಮಕ್ಕಗೆ ನೀನ ಹೇಳುವ ಯವ್ವ ನನಗಂತ ಅವ್ರಿಗೆ ಹೇಳೋ ಧೈರ್ಯ ಇಲ್ಲ ಯಾಕಂದ್ರೆ ಅವರು ಆಕೆ ದಾನಮ್ಮಕ್ಕೂ ಏನು ಕಡಿಮೆ ಇಲ್ಲ ಚನ್ನಬಸಕ್ಕೂ ಏನು ಕಡಿಮೆ ಇಲ್ಲ ಇಬ್ಬರು ಏನಾರು ಜಗಳಕ್ಕೆ ಬಿದ್ರಂದ್ರೆ ಆಮೇಲೆ ನಾನು ಕುತ್ತಿಗೆ ಬರ್ತೈತಿ ಅದಕ್ಕೆ ನಿನಗೆ ಸೂಕ್ಷ್ಮವಾಗಿ ಹೇಳಿ ಹೋಗೋನು ನೀ ಆದ್ರಕ್ಕಿಗೆ ಒಂದಿಟ್ಟು ತಿಳಿಸಿ ಹೇಳ್ತೀರಿ ಹೇಳೋ ರೀತಿಯಾಗ ಅಂತಂದು ಹೇಳಿ ನಮ್ಗೆ ಆ ಥರ ಹೇಳಕ್ಕೂ ಬರೋದಲ್ವ ಅದಕ್ಕೆ ಏನು ಹೇಳ್ತೀಯ ನೋಡೋದು ಅದಕ್ಕೆ ನೀನ ಹೇಳ್ಬಿಡುವ ನಮ್ಮ ಮಕ್ಕಗಾಗಲಿ ಆಕೆ ಗಂಡಗಾಗಲಿ ನೀನ ಹೇಳ್ಬಿಡುವ ಆ ಹುಡುಗಿ ಸುದ್ದಿ ಹೆಂಗಾರ ಮಾಡಿ ಆ ಹುಡುಗಿ ನಾನು ನರಕದಾಗಿಂದ ಕರ್ಕೊಂಡು ಹೋಗಕ್ಕೆ ಹೇಳ್ಬಿಡುವ ಅದಕ್ಕೆ ಖರೆ ಹೇಳ್ತೀನಿ ನಾನು ಇನ್ನೊಂದಿಷ್ಟು ದಿನ ಹುಡುಗಿ ಏನಾರ ಇವ್ರು ಅಲ್ಲೇ ಬಿಟ್ರಂದ್ರೆ ಖರೆ ಆ ಹುಡುಗಿ ಜೀವಂತ ಅಂತೂ ಬರೋದಿಲ್ವ ಅಲ್ಲಿಂದ ಹೆಣನ ಬರ್ತೈತೆ ನೋಡು ಮದಕ್ಕ ನಾ ಹೇಳ್ತೀನಿ ಇಷ್ಟೆಲ್ಲ ಐತೆ ಆದಿರ ಹುಡುಗಿ ಇವ್ರು ಹಡಿಬಿಟ್ಟಿತ್ತೆ ಅದು ಲಕ್ಷ್ಮಿ ನಾನು ಅವ್ರ ಹೋಗೇವಿ ಮಾತಾಡ್ಸಕ್ಕೆ ಅವತ್ತು ನಿಮ್ಮ ಮನೆ ಬಂದಿದ್ದೀವಲ್ಲ ಅವತ್ತು ಏನು ಕೇಳಿದ್ರು ಎಲ್ಲೆಲ್ಲೂ ಬಾಯ್ ಬಿಡೋಳಾಗೈತೆ ಅದು ಏನೈತೆ ಅದು ಹೆಂಗ್ಸು ಅಲ್ಲ ಇರೋದು ಏನೈತೆ ನೇರ ಹೇಳಿ ಈಗೇನವ ಕೋರ್ಟ್ ಅದಾವ ಪೊಲೀಸ್ ಅದಾವು ಅವ್ರ ಅಪ್ಪಗರ ಹೇಳೋದಿರ್ತೈತಿ ಏನೇನದು ಬಗೆಹರಿಸ್ಕೊಂಡು ಜೀವನ ಮಾಡೋದಿರ್ತೈತಿ ಇವ ಅದು ಹುಡುಗಿ ಹಂಗೆ ಮಾಡಿ ಹಿಡ್ದೈತಿವ ಇವ್ವ ಏನು ಕೇಳಿದ್ರು ಒಟ್ಟು ತುಟ್ಟಿ ಪಿಟ್ಟಕ್ಕನ್ನಂಗಲ್ಲ ನಿನ್ನ ಡ್ಯಾಮಿ
ಅಯ್ಯ ಮಾದಕ್ಕ ಹುಡುಗಿಗೆ ಹಂಗೆ ಅಂಜಿಸಿ ಇಟ್ಟಾರ ಅವರು. ಹ್ಞೂ ಅವಂತಾನ ಏನಾರ ನಿಮ್ಮ ಅವ್ವ ಅಪ್ಪಗೆ ಇದನ್ನೇನಾರ ವಿಚಾರ ಹೇಳಿದೆ ಅಂದ್ರೆ ನಿನ್ನ ಇಲ್ಲ ಖಲಾಸ ಮಾಡ್ತೇನೆ ಅಂತ ಅಂಜಿಕೆ ಹಾಕ್ತಾನ ಆ ಹುಡುಗಿಗೆ. ಹ್ಞೂ ಅಯ್ಯ ಅಯ್ಯ ಆಕೆ ಹೇಳಿದ್ರು ಆಕಿನ ಖಲಾಸ್ ಮಾಡ್ತಾರ ಅವರು, ಹೇಳ್ದಿದ್ರು ಆಕಿನ ಖಲಾಸ್ ಮಾಡ್ತಾರ ಅವ್ರು. ಈಗ ಹುಡುಗಿಗೆ ಏನು ಬುದ್ಧಿ ಐತಿ ಇಲ್ಲಿದು? ಇರೋದನ್ನ ಹೇಳ್ಬೇಕಿಲ್ಲ. ಹೋಗ್ಲಿ ಅವ್ವ ಅಪ್ಪಗೆ ಹೇಳಿಲ್ಲ ಅಂದ್ರೆ ಒಂದು ಹೋಗಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಬರ್ಬೇಕಿಲ್ಲ. ಹಿಂಗಾಯ್ತ್ರಿ ಮತ್ತೆ ಹಿಂಗೆ ಕಿರಿಕಿರಿ ಮಾಡ್ತಾರೆ ನನಗೆ ಅಂತಂದು ಹೇಳಿ. ಅಯ್ಯ ಮಾದಕ್ಕ ಈ ಮಾತು ನಾನು ಅಂದೆ. ಅಲ್ಲ ನಿಮ್ಮ ಅವ್ವ ಅಪ್ಪಗರ ಹೇಳುವ ಇಲ್ಲ ಹೋಗಿ ಪೊಲೀಸ್ ಕಂಪ್ಲೇಂಟರ ಕೊಡು ಅಂತ ನಾನಂದ್ರೆ ಆ ಹುಡುಗಿ ಏನಂತೈತಿ ಗೊತ್ತೇನ ಮದಕ್ಕ? ಅಯ್ಯೋ ನನ್ನ ಹಣೆ ಬರ್ದಾಗ ಇದ್ದಂಗೆ ಆಕೈತಿ ಅಕ್ಕ, ಮತ್ತೇನು ಕಿಟೇಷನು ಕಂಪ್ಲೇಂಟ್ ಅಂತ ಹೋದ್ರೆ ಇವ್ನಿಗೆ ನನ್ನ ಮ್ಯಾಗ ಇದ್ದದ್ದು ದ್ವೇಷ ಆಕೈತಿ, ಪ್ರೀತಿ ಎಲ್ಲಿ ಬರ್ತೈತಿ, ಇನ್ನು ಹೆಚ್ಚು ಮಾಡ್ತಾರೆ ಕಮ್ಮಿ ಮಾಡೋದಿಲ್ಲ. ಮತ್ತು ನಮ್ಮ ಅವ್ವ ಅಪ್ಪಗೆ ಗೊತ್ತಾತಂದ್ರೆ ನಾನು ಕರ್ಕೊಂಡೋಗಿ ಅವ್ರ ಮನ್ಯಾಗ ಇಡ್ತಾರೆ. ಮತ್ತು ಮೊದಲೇದು ಒಂದು ಬಾಳೆ ಹಿಂಗೆ ಆಗೈತಿ, ಮತ್ತು ಇದನ್ನು ನಾನು ಬಾಳೆ ಮುರ್ಕೊಂಡು ಹೋದ್ರೆ ಮತ್ತು ಊರಾನ್ ಮಂದಿ ತಲೆಗೆ ಒಂದು ಮಾತಾಡ್ತಾರೋ ಅಂತಂದು ಆ ಹುಡುಗಿ ಅಂಜಿ ಬಾಳೆ ಮಾಡಕತ್ತೈತಿ ಮದಕ್ಕ. ಅಲ್ಲಿ ಏನು ಮಾಡ್ತಿ? ಏನ ಮೌನಿ ಈ ಕಾರಣಕ್ಕೆ ಅವ್ರು ಅಟ್ ಕಿಟಕಿಟಿ ಕೊಟ್ಟರು ತಡ್ಕೊಂಡೈತೆ ಅದು. ವಯ್ಯವ್ವ ಸಾಯ್ದೆ ಬದುಕಿದ್ರೆ ಗಂಡು ಬಿಟ್ಟಾನಂದ್ರೂ ಜೀವನ ಹೆಂಗಾರ ಮಾಡ್ಬೋದು. ಏನು ಗಂಡು ಬಿಟ್ಟಾನ ಅನ್ನೋದು ಒಂದೇ ಸಮಸ್ಯೆ, ಅಲ್ಲಿದ್ದು ಸತ್ತು ಹೋದ್ರೆ ಏನು ಸಾಧಿಸ್ದಂಗೆ ಆಕತ್ತೆ ಅದೇ ಅಮ್ಮಿ ಅಕ್ಕಿ. ಮದಕ್ಕ ನಾನು ಇದನ್ನೆಲ್ಲ ಆಕಿಗೆ ಎಲ್ಲ ರೀತಿಯಾಗೂ ಹೇಳಿ ಮುಗಿಸಿನಿವ. ಇನ್ನೊಂದು ಆ ಹುಡುಗಿಗೆ ಒಟ್ಟ ನಾವು ಏನು ಹೇಳ್ತೇವೆ ನೋಡು ಮದಕ್ಕ, ಕಿವಿಗೆ ಹೋಗುದಿಲ್ಲ ಅಕ್ಕಿಗೆ. ನನಗೂ ಎಲ್ಲ ಹೇಳೋ ರೀತಿಯಾಗಿ ಹೇಳಿದಾತು. ಕೊನೆಗೆ ಅಕ್ಕಿ ನಾವೇನಾರು ಭಾಳ ಹೊತ್ತು ಮಾತಾಡ್ಸ್ಕೊಂಡು ನಿಂತ್ರೆ ಯಾಕೆ ಹೋಗು ಮತ್ತು ಬರ್ತಾರ ಅವ್ರು ಏನಾರು ಅಂತಾರಂತಾಳೆ. ನಾವು ಏನು ಹೆಚ್ಚು ಹೇಳಕ್ಕೆ ಹೋಗಂಗಿಲ್ವ. ಆಕಿ ಹಂಗೆ ಎರಡು ಮಾತು ಮಾತಾಡಿ ಏನೈತಿ ಕೇಳ್ಕೊಂಡು ನಾನು ಈ ಕಡೆ ಬಂದುಬಿಡ್ತೇನೆ. ನಾನು ಹೇಳೋಟ್ಟಿಗೆ ಹೇಳಿದೆ, ಮತ್ತು ಊಟದ ಒಂದು ಹಿಂಗೆ ಮಾಡುವ ಎತ್ತಿಟ್ಕೊಂಡು ನೀನೊಟ್ಟು ಉಣ್ಣು ಅಂತ ಹೇಳಿದ್ದೆ. ಅದನ್ನು ಅದು ಕಸಬರಿಗೆ ಚನಬಸಿ ಅದನ್ನು ಪತ್ತೆ ಹಚ್ಚಿ ಅವ್ರಿಗೆ ಕೂಳು ಕೊಡ್ದಂಗೆ ಮಾಡ್ಯಾಳ. ಇವ್ವ ಈ ನಮ್ಮ ಮನೆಗೆ ಹೆಂಗೆ ಬದುಕ್ತಾಳೆ ಏನು ದೇವ್ರಿಗೆ ಹತ್ತಿದ ಮಾತು ನೋಡು ಅದಕ್ಕೆ. ಏನ್ಲೇ ಡ್ಯಾಮಿ ಇದೇನು ಮಂತ್ಲಿ ಹೆಂಗಾರ ಈ ಸಮಸ್ಯೆ ಬಗೆಹರಿಸೋದು ಅನ್ನೋದೇ ತಿಳಿವಲ್ದಂಗೆ ಆಗೈತಲ್ಲ ನನಗತ್ತನು. ಇವ ಈ ದನಮಕ್ಕಗೆ ಏನಾರ ಅಂತಾರೆ ಹೇಳಿ. ಈಗ ನಾನು ಹೋಗಿ ಹೇಳಿದ್ರೆ ನೀ ಹೇಳ್ದಂಗೆ ಆಕೆ ಹೋಗಿ ಚನ್ನಬಸವನ ಕುಟ್ಟ ಜಗಳಕ್ಕೆ ನಿಂದ್ರ ತಾಳ್ಲಿ. ನನಗೂ ಅದ ಅಂಜಿಕೆ ಮಾದಕ್ಕ ಇವ್ರ ನಡು ಹೇಳಕ್ಕೆ. ನಾನು ಹುಡುಗಿ ನೋಡಿ ಅಲ್ಲಿ ಏನು ನಡೀತೈತಿ ಹೇಳ್ತೇನೆ ಅಂತ ಯಾಕಾರ ಒಪ್ಕೊಂಡೆವ ಹಿಂಗೆ ಅನ್ಸಾಕತ್ತು ಬಿಟ್ಟೈತೆ ನನಗೆ. ಅದಕ್ಕೆ ಮಾದಕ್ಕ ಇದು ಒಂದು ಸರಿ ಹೇಳೇನವ, ಏನು ಹುಡುಗಿ ಏನು ಸುಖವಾಗಿಲ್ಲ, ಕಷ್ಟ ಕಿಟಕಿಟಿ ಅಂತೂ ಐತೈತಿ. ಹೆಂಗಾರ ಮಾಡೋರು ಹೋಗಿ ಸುದ್ದಿನ ಸೂಕ್ಷ್ಮ ಮುಟ್ಟಿಸಿ ಆದಟ ಹುಡುಗಿನ ಅಲ್ಲಿಂದ ಕರ್ಕೊಂಡು ಬರೋ ವ್ಯವಸ್ಥೆ ಮಾಡೋನು. ಇಲ್ಲಾಂದ್ರೆ ಹುಡುಗಿ ಕೈ ಸಿಗೋದಿಲ್ವ, ಕೈ ತಪ್ತೈತೆ ನಾ ಹೇಳ್ತೇನೆ ಮಾದಕ್ಕ. ನೀನು ಏನು ಹೇಳ್ತೀಯ ಹೇಳ್ಬಿಡುವ ಯವ್ವ ತಗೋಚ ತಂದೆ ಡ್ಯಾಮಿ ಕೊಡ ತಗೋರಿ ದಾಮಕ್ಕೆ. ಬೇಡ ಅಂದ್ರು ಮಾಡಿಬಿಟ್ರೆ ಚಾನ ಏನು ತಗೊಳಕ್ಕೆ ಕುಡಿ. ಏನವ ಬರೀ ನಾನ ಬಂದು ನಿಮ್ಮ ಮನೆಗೆ ಚಾ ಕುಡಿದು ಹೋಗೋದಾಗೈತಿ. ನೀವೇನು ನಮ್ಮ ಮನೆಗೆ ಬರೋದಿಲ್ಲ ಏನಲ್ಲ, ನಾವೇನು ನಿಮಗೆ ಮಾಡ್ಕೊಡೋದ ಅದಕ್ಕೆ. ನಾನೇನ ಕುಡಿ ಏನು ಅದೇನು ಬಂಗಾರ ಬೇಳೆ ಒಂದು ಕಪ್ ಚಾ. ಹೌದು ನಿನ್ನ ಮಗ ಅಣ್ಣಾರು ಕಾಣವಲ್ರಲ್ಲ ಅದಕ್ಕೆ. ನಿಮ್ಮ ಅಣ್ಣ ಹೊಲಕ್ಕೆ ಹೋಗ್ಯಾನ ದೇವಿ? ಇನ್ನೂ ಬಂದಿಲ್ಲ, ಬರೋ ಹೊತ್ತು. ನನ್ನ ಮಗ ಮಹೇಶ ಇನ್ನೇನಿವ ಕಾಲೇಜಿಂದ ಬರೋದ ಮೊಬೈಲ್ ತಿಕ್ಕ ಅಂತೇಳಿ ಆ 3 ದಾರಿ ಕತ್ರಿ ಹಿಡಿದು ಓಸ್ರು ಗೆಳೆಯರು ಸೇರಿ ಆ ಮೊಬೈಲ್ ತಿಕ್ಕೋತ ಕುಂದಿರ್ತಾರೆ. ಈಗ ಹತ್ತಲ್ಲಿ ಗಣಪತಿ ಇಟ್ಟಾರ ಅಲ್ಲಿ ಸೇರ್ತಾರೆ ಓಸ್ರು. ಅಲ್ಲೇ ಹೋಗಿದ್ದ ನೀವು ಏನಾರ ಆಗಲಿ ಬಿಡಮ್ಮ ಅದಕ್ಕೆ. ನಿನ್ನ ಮಗ ಆಗಲಿ ನಿನ್ನ ಮಗಳಾಗಲಿ ಏನು ಉಡಾಳ ಬಿದ್ದಿಲ್ವ, ಚಲೋ ಅದಾರ. ಬೇರೆದವ್ರ ಮಕ್ಕಳು ನೋಡಿದ್ರೆ ನಿನ್ನ ಮಕ್ಕಳು ಭಾಳ ಚಲೋ ಬೆಳೆಸಿ ಬಿಡಮ್ಮ ಅದಕ್ಕೆ. ಈಗ ನೋಡೋರಿಗೆ ಹೆಂಗೆ ಅನಿಸ್ತೈತಿ ಮಕ್ಕಳು ಚಲೋ ಬೆಳೆಸ್ಯಾರ ಅಂತಂದು. ನಾನು ಎಲ್ಲ ಒಂದು ಕಾಲದಾಗ ನನ್ನ ಮಕ್ಕಳಿಂದ ರಗಡ್ ನೋವು ತಿಂದೀನಿ. ಮೊದಲು ನನ್ನ ಮಗ ಚಂದ ಎಲ್ಲ ಪಾಸ್ ಹಾಕಿದ್ದ. ನನ್ನ ಮಗ ಚಂದ ಓದಲಿಲ್ಲ ಅನ್ನೋದ ಒಂದಿಷ್ಟು ದಿನ ನನಗೆ ಚಿಂತೆ ಆಗಿತ್ತು. ಆಮೇಲೆ ಅವ ಉಡಾಳ ಬಿದ್ದು ಸೇದೋದು ಕುಡಿಯೋದು ಎಲ್ಲ ಕಲ್ತಿದ್ನ ಡ್ಯಾಮಿ ನನ್ನ ಮಗ. ಆಮೇಲೆ ಈಗ ಒಂದೀಟು ಚಲೋ ಆಗ್ಯಾನ, ಹಾದಿಗೆ ಬಂದಾನ. ಏನವ ಈಗ ಮಕ್ಕಳು ಅನ್ನೋದು ಕೈ ಸಿಕ್ಕಾವು. ನಮ್ಮ ಅಪ್ಸರನ ಸುದ್ದಿನ ನಿನಗೆ ಗೊತ್ತಿರತೈತಿ. ಯಾಕಿದು ಒಂದಿಷ್ಟು ದಿನ ಊರಾಗೆಲ್ಲ ಮಾತಾಡೋರು ಒಟ್ಟು ಮಾತಾಡೋರು ಡ್ಯಾಮಿ ನನಗೂ. ನಾನು ಎಲ್ಲ ನನ್ನ ಮಕ್ಕಳಿಂದ ರಗಡ್ ನೋವು ತಿಂದೇನಿ. ಈಗೇನೋ ಒಂದಿಟ್ಟು ನಮ್ಮದು ಟೈಮ್ ಚಲೋ ಐತಿ, ಮಕ್ಕಳು ನಮ್ಮ ಕೈಗೆ ಸಿಕ್ಕು ಚಲೋ ನಡೆದೈತಿ. ಈಗ ಅನಿಸ್ತೈತಿ ಎಲ್ಲರಿಗೂ ಮಕ್ಕಳು ಚಲೋ ಬೆಳೆಸ್ಯಾಳಂತ. ಇದ ಮಂದಿನ ನನ್ನ ಮಕ್ಕಳ ಬಗ್ಗೆ ನನ್ನ ಬಗ್ಗೆ ರಗಡ್ ಮಾತಾಡ್ಯಾರ ಡ್ಯಾಮಿ. ಏನು ಮಾಡ್ತಿ? ಹಂಗೂ ಹಿಂಗೂ ಬರ್ತೈತೆ ಜೀವನ, ನೋಡ್ಕೊಂಡು ಹೋಗೋದು. ಇರಲಿ ಅದಕ್ಕೆ ಮಂದಿ ಏನು ಹೆಂಗಿದ್ರು ಅಂತ ಅವಕ್ಕೇನು ಸತ್ರು ಮಾತಾಡ್ತಾವೆ, ಬದುಕಿದ್ರು ಮಾತಾಡ್ತಾವೆ. ಅವಕ್ಕೇನು ಮಾತಾಡೋಕೆ ಒಟ್ಟಿನಲ್ಲಿ ಮಾತು ಬೇಕು. ಈಗ ಬರೋ ಮುಂದೆ ಅಲ್ಲಿ ಓಸು ದುಂಡಗಾಗಿದ್ದು ಸರಡಿ ಪ್ರೇಮಿ ಜೈ ಅವರೆಲ್ಲ ಅವರು ನನ್ನ ತಡಾಕಿ ಕೇಳಾಕತ್ತಿದ್ರು. ಚಲೋ ಜಾಡ್ಸೆ ಬಂದೇನಕ್ಕೆ ಪ್ರೇಮಿಗೆ ನೋಡ ಮದಕ. ಆ ಪ್ರೇಮಿಗೆ ಮಗ ಸತ್ತಾನ ಅನ್ನೋದು ಒಂದೀಟು ನೋವ ಇಲ್ಲ ನೋಡ. ಮೊದಲು ಹ್ಯಾಂಗಿದ್ದು ಹಂಗದ ನೋಡಕ್ಕೆ ಏನು ಬದಲಾಗಿಲ್ಲ ನೋಡ. ಬರೀ ಇನ್ನು ಮಂದಿದ ಮಣ್ಣು ಸಬರಿ ಮಾಡೋದ್ರಾಗದಾಳ ಮದಕ. ಅದಕ್ಕೇನಾರ ಮಗನ ಕಳ್ಕೊಂಡ ನೀ ನನ್ನಿಂದ ನನ್ನ ಮಗ ಹೋತನ್ನೋದು ಏನಾರ ನೋವು ಬ್ಯಾನಿ ಸಂಕಟ ಏನಾರ ಆಯ್ತು ನೋಡ ಮದಕ. ಅದಕ್ಕೆ ಹೌದವಾ ಡ್ಯಾಮಿ ನೀನು ಹೇಳೋದು ಕರೆ ಐತಿ. ಅವ್ರಿಗೆಲ್ಲ ದೇವ್ರು ಎಂಥ ಮನಸ್ಸು ಕೊಟ್ಟಾನ, ಅವ್ರಿಗೆಲ್ಲ ಹ್ಯಾಂಗೆ ಜೀವನ ಮಾಡ್ತಾರೋ, ಅವ್ರಿಗೆ ಎಂಥ ಜೀವನನ
ಇವ ಅವ್ರ ಮನಸ್ಥಿತಿ ಅಂತದ ನಮಗೆ ತಿಳಿಯಂಗಿಲ್ಲವ ಇವ ನಮಗೆ ಅವ್ರಂಗೆ ಜೀವನ ಮಾಡೋಕ್ಕಾಗೋದಿಲ್ಲ ದ್ಯಾಮಿ. ಇವ ನಮ್ಮ ಮಕ್ಕಳು ಒಂದೀಟು ಆರಾಮಿಲ್ಲ ಅಂದ್ರೆ ಅವು ಚಂದಾಗಿ ಉಣ್ಲಿಲ್ಲ ಅಂದ್ರೆ ಕರೆ ಹೇಳ್ತೇನೆ ದ್ಯಾಮಿ, ನಮ್ಮ ಗಂಟಲ್ದಾಗ ಒಂದು ಅಗಳ ಅನ್ನ ಹಿಡಿಯಂಗಿಲ್ಲ, ಒಂದು ಹನಿ ನೀರು ಹಿಡಿಯಂಗಿಲ್ಲವ ಇವ. ಅವರೆಲ್ಲ ಮಕ್ಕಳು ಕಳ್ಕೊಂಡು ಹಂಗೆ ಆರಾಮಾಗಿ ಮಂದಿ ಮನೆ ಕಟ್ಟಿ ಹಿಡಿದು ಹ್ಯಾಂಗಾರ ಮಾತಾಡ್ಕೊಂಡು ಕುಂದಿರ್ತಾರೆ. ಅವ್ರ ಜೀವಕ್ಕೆ ಹ್ಯಾಂಗಾರ ಅದು ಕಪ್ಪಿಸ್ತೈತೆ, ಹ್ಯಾಂಗಾರ ಅವ್ರ ಜೀವಕ್ಕೆ ಸಮಾಧಾನ ಅನ್ನಿಸ್ತೈತೆ ಇವ ನನಗೂ ತಿಳಿಯಂಗಿಲ್ವ. ಖರೆ ಹೇಳ್ತೇನೆ ದ್ಯಾಮಿ, ಖರೆ ನನಗೂ ಪ್ರೇಮಿ ನೋಡಿದ್ರೆ ಸೋಜಿಗೆ ಆಕೈತಿವ ಇವ. ಏನು ಅನ್ನಂಗಿಲ್ಲ, ಆಡೋಂಗಿಲ್ಲ, ಏನು ಮಾತಾಡಿ ಮಂದಿದು ಮಾತಾಡ್ತಾರೆ ಅನ್ನಂಗಾಕೈತೆ ಅಂತೇಳಿ ನಾವು ನೋಡಿದ್ರೆ ಏನು ಅನ್ನಕ್ಕೆ ಹೋಗೋದಿಲ್ಲ ದ್ಯಾಮಿ. ಏನೋ ಮಾತಾಡಿಸ್ತಾರ ಓಣ್ಯಾಗಿರೋರು, ಏನೋ ಹರ್ಕೊಂಡಿರೋದೇನು ನೆನ್ಕೊಂಡಿರೋದಂತೇಳಿ ಏನು ಕಟ್ಕೊಂಡು ಹೋಗೋದೈತಿ. ಎರಡು ಮಾತು ಒಂದಿನವ ತಿಂದಿನ ನಾಷ್ಟ ಎದ್ರೇನು ಇಟ ಮಾತಾಡ್ತೇವೆ ನೋಡಿ ದ್ಯಾಮಿ. ನಾವು ಬೇರೆ ಹಾಕಿ ಕೊಟ್ಟಾಗ ಹೆಚ್ಚಿಂದ ಇನ್ನೇನು ಮಾತಾಡೋದಲ್ವ ನಾವು. ಹೋಲಿ ಬಿಡು ಮದಕ್ಕೆ, ಅಷ್ಟಾಗಿದ್ದು ಬಿಡೋದ ಬೇಸಿ. ಅತಿ ಹೆಚ್ಚು ಯಾರು ಕೊಟ್ಟಾಗ ಏನು ಮಾತು ಇಟ್ಕೊಳಕ್ಕೆ ಹೋಗ್ಬಾರ್ದು. ಆಮೇಲೆ ನಮ್ಮ ತಲೆಗೆ ತರ್ತಾರ ಅವ್ರು ನಾಳೆ. ಹೇಗೆ ಕೂತಿದ್ರು ಓಸರಿಗೆ ಜಾಡಿಸಿ ಈ ಕಡೆ ಬಂದೆ. ಏನೇವ ಹಗಲೆಲ್ಲ ಮದಕ್ಕನ ಮನೆಗೆ ಹೊಂಟಿದಿ, ಮದಕ್ಕದು ನಿಂದು ಏನು ಜೋರು ನಡೆದೈತಲ್ಲ ತಾ. ನೀನು ಬಾ ನಡೆಸು ಬಾ ಅನ್ಬೇಕಾಗಿತ್ತು ನೀನು. ಏನಂಗೆ ಗಂಡಿಲ್ಲ ಮದಕ್ಕೆ. ಏನು ಮಾಡೋಕ್ಕೆ ಆಗಲಿಲ್ಲ ಮದಕ್ಕನ ಮನೆಗೆ ಅಂದ್ಲು, ಬಾ ಅಲ್ಲಿ ಭಜನೆ ಮಾಡೋಕ್ಕೆ ನೀನು ಕುಂದ್ರ ಬಾ ನೋಡ್ಕೊತಾ ಅಂದೆ ನಾನು ಅದಕ್ಕೆ. ಬೇಷ ಅಂತ ಹೇಳು. ಆತು ತಗೋ ಮದಕ್ಕೆ. ನನ್ನ ಗಂಡನು ಬರೋ ಹೊತ್ತಾತು. ಇವತ್ತು ಹುಡುಗಿ ಬಿಟ್ಟಲ್ಲಿ ಈಕಿ ಕೂಟ ಮಾತಾಡಕ್ಕೆ ಹೋಗಿದ್ದಕ್ಕೆ ಬೈದಾನ. ಮತ್ತು ಈಗ ಇಲ್ಲಿ ಬಂದು ಕೂತ್ಯಾ, ನಾವು ಬರೋ ಹೊತ್ತೆ ಮನೆಯಾಗಿಲ್ಲ ಅಂದ್ರೆ ಏನು ಹೊಯ್ಕೋತಾನ ಅವನು. ಅದಕ್ಕೆ ಹೊಕ್ಕಿನಿ. ಏನು ಹೇಳ್ತೀನಿ ನೋಡುವ ಹೌದಾ, ನಮ್ಮಕ್ಕಗೆ ಸೂಕ್ಷ್ಮ ನೀನು ಹೇಳ್ಬಿಡು ಮದಕ್ಕೆ, ನಾನು ಬರ್ತೀನಿ. ಬರಲೇ ಕುಂದ್ರಲಿ ಹೊಕ್ಕಿ ಅಂತ. ಇಲ್ಲ ಮದಕ್ಕೆ ಬೈತಾನ, ಮನೆ ಬಿಟ್ಟು ಎಲ್ಲ ಹೋಗ್ಬೇಡ, ಕೆಲಸ ಬಿಡಿಸಿದ ತಪ್ಪಾಗೈತೆ ನಿನಗೆ, ಮನ್ಯಾಗ ಖಾಲಿ ಕೂತು ಬರೀ ಮಂದಿ ಮನೆ ಪತ್ರಿ ಕೊಡಾಕೊಂತೀನಿ ಅಂತೇಳಿ ಬೈತಾನಮ್ಮ ಮದಕ್ಕೆ. ಬರ್ತೀನಿ ತಗೊಳ. ಏನು ಹೇಳ್ತೀಯ ಹೇಳುವ ಸಮಾಧಾನದಾಗ. ಆಮೇಲೆ ನಾ ಹೇಳ್ದೆ ಅಂತ ಏನು ಹೇಳಕ್ಕೆ ಹೋಗ್ಬೇಡ ಇವ. ಇಲ್ಲ ಹೇಳ, ನಿನಗೆ ಹೇಳಂತ ಹೇಳಿ ಮತ್ತೆ ನೀನು ಹೆಂಗೆ ಸಿಗಾಕಿಸ್ತೀವಿ ನಾವು. ನೀ ಇಟ್ಟು ಬಂದು ಹೇಳಿದ್ದ ನಮಗೆ ಪುಣ್ಯ ಅಂತಾದ್ರಾಗ ನಿನ್ನ ಹೊಳೆ ಸಿಗಾಕಿಸ್ತೇವನ. ಇಲ್ಲ ನಿನ್ನ ಒಟ್ಟೆ ನಿನ್ನ ಹೆಸರು ಎಲ್ಲೆಲ್ಲೂ ಒಡೆಯೋದಿಲ್ಲ, ಕಾಜಿ ಬಿಡಿ ನೀ. ಆತ್ವಾ ಮದಕ್ಕೆ ಬರ್ತೀನಿ. ಆತ್ವಾ ಹೋಗ್ಬ. ಈ ಅಪ್ಸರ ಒಟ್ಟು ಬಾಗಿಲು ಕಸ ಒತ್ತಿ ನೀರು ಹಾಕಿ ದೀಪ ಹಚ್ಚವ. ಮಾಡ್ತೀನಿ.